ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮ್ಯಾಂಗೋ ಮಿಲ್ಕ್ ಶೇಕ್. ಸೊ ಬನ್ನಿ ಈಗ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ನಾನಿವತ್ತು ಮಿಲ್ಕ್ ಶೇಕಿಗೆ ಯೂಸ್ ಮಾಡ್ತಿರೋಂಥ ಮ್ಯಾಂಗೋ ಬಂದುಬಿಟ್ಟು ರತ್ನಗಿರಿಯ ಫೇಮಸ್ ಅಲ್ಫಾನ್ಸೋ ಮ್ಯಾಂಗೋ. ಸೊ ಇದನ್ನು ನಾವು ಕಾಯಿರೋವಾಗಲೇ ತರಿಸ್ಬಿಟ್ಟು ಮನೆಯಲ್ಲೇ ಹಣ್ಣು ಮಾಡಿರೋ ಹಣ್ಣುಗಳಿವು. ಇದರಿಂದ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ಗೆ ನಾನೊಂದು 8-10 ಮ್ಯಾಂಗೋನ ತಗೊಂಡಿದ್ದೀನಿ. ಅದನ್ನು ಒಂದು 5 ನಿಮಿಷ ನೀರಲ್ಲಿ ಇಡ್ತೀನಿ. ಏನಕ್ಕಂದರೆ ಮ್ಯಾಂಗೋ ಬಾಡಿಗೆ ಹೀಟ್ ಅಂತಾರೆ. ಸೊ ಅದಕ್ಕಾಗಿ ಅದು ನೀರಲ್ಲಿ ಹಾಕಿದರೆ ಹೀಟ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು 5 ನಿಮಿಷ ನೀರಲ್ಲಿ ಬಿಟ್ಟು ಇದನ್ನು ಇವಾಗ ತೊಳೆದು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಗೈಸ್, ಏನಂದರೆ ನನಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ಅದ್ರ ಜೊತೆಗೆ ಈ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ. ಹಾಗಾಗಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇವಾಗ ಇನ್ನೂ ಬಿಗಿನರ್ ಆಗಿರೋದ್ರಿಂದ ಯಾವುದೇ ರೀತಿ ಮೈಕ್ ಏನು ಯೂಸ್ ಮಾಡ್ತಿಲ್ಲ, ಜಸ್ಟ್ ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಹಾಗಾಗಿ ಕೆಲವೊಂದು ಮಿಸ್ಟೇಕ್ ಆಗ್ತವೆ, ಅಥವಾ ಕೆಲವೊಂದು ಸಾರಿ ನಾನು ಮಾತಾಡ್ತಾ ಸ್ಪೀಡಾಗಿ ಮಾತಾಡಿ ಹೋಗ್ಬಿಡ್ತೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಈಗ ನಾನು ಇದು ಮ್ಯಾಂಗೋನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಕ್ಯೂಬ್ ರೀತಿ ಅಂತ ಹೇಳಿಬಿಟ್ಟು. ಸೊ ಇದು ನಾವು ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನೋಡಿರ್ತೀವಿ, ಮ್ಯಾಂಗೋ ಮಾಜಾ ಮತ್ತು ಸ್ಲೈಸಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರೆ ಬಾಟಲ್ ಮೇಲೆ. ಸೊ ಆ ರೀತಿಯಾಗಿ ಕ್ಯೂಬ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ. ಜ್ಯೂಸ್ ಮಾಡೋಕ್ಕೆ ಹೀಗೆ ಕಟ್ ಮಾಡಿ ಹಾಕೋಬೇಕಂತ ಏನಿಲ್ಲ, ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ವಿಡಿಯೋ ಶೂಟ್ ಮಾಡೋದ್ರಿಂದ ಸೊ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಡಿಸೆಂಟಾಗಿರುತ್ತೆ ಅಂತ ಈ ರೀತಿ ಕ್ಯೂಬ್ ರೀತಿಯಲ್ಲಿ ಕಟ್ ಮಾಡ್ಕೊಂಡು ತೋರಿಸ್ತಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಿಮಗೆ ಟೈಮ್ ಇಲ್ಲ ಅಥವಾ ಇಷ್ಟೆಲ್ಲ ಪೇಷನ್ಸ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಎರಡು ಸೈಡು ಕಟ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಸ್ಕ್ವೀಸ್ ಮಾಡ್ಕೋಬೋದು ಹ್ಯಾಂಡಿಂದ. ಸೊ ಪರವಾಗಿಲ್ಲ, ನನಗೆ ಟೈಮ್ ಇದೆ, ಯಾಕಂದರೆ ನಾನು ಟೈಮ್ ತೊಗೊತೀವಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕಾಗಿ ಈ ರೀತಿ ಕಟ್ ಮಾಡಿ ತೋರಿಸ್ತಿದ್ದೀನಿ. ಇನ್ನೊಂದು ನನಗೆ ಮ್ಯಾಂಗೋನಲ್ಲಿ ಇಷ್ಟವಾದ ಹಣ್ಣಂದರೆ ಅಲ್ಫಾನ್ಸೋ. ನಾನು ಈ ಮುಂಚೆ ತಿಂತಾ ಇರಲಿಲ್ಲ. ನಾನು ಜಾಸ್ತಿ ಈ ಮುಂಚೆ ತಿನ್ನೋದು ಮಲ್ಲಿಕ ಹಾಗೂ ಬಾದಾಮ್ ತಿಂತಿದ್ದೆ. ಸೊ ಬಟ್ ನಾನು ಯಾವಾಗ ಅಕ್ಕನ ಮನೆಗೆ ಹೋದಾಗ ಅಲ್ಲಿ ಅಲ್ಫಾನ್ಸೋ ಅಲ್ಲಿಂದ ನನಗೆ ಈ ಅಲ್ಫಾನ್ಸೋ ಮ್ಯಾಂಗೋ ಇಷ್ಟ ಸ್ಟಾರ್ಟ್ ಆಯಿತು. ಸೊ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಸ್ಪೂನ್ ಸಹಾಯದಿಂದ ಇದೆಲ್ಲ ಪಲ್ಪ್ನ ಆಚೆ ತೆಗಿತಾ ಇದ್ದೀನಿ ಸಿಪ್ಪೆದಿಂದ. ನೀವು ಇದೇ ರೀತಿ ಕಟ್ ಮಾಡ್ಕೋಬೇಕಂತೇನಿಲ್ಲ, ಸಿಪ್ಪೆನ ಫೀಲ್ ಮಾಡಿಬಿಟ್ಟು ಬೈ ಹ್ಯಾಂಡ್ ಸ್ಕ್ವೀಸು ಮಾಡ್ಕೋಬೋದು, ಅಥವಾ ಎರಡು ಸೈಡು ಕಟ್ ಮಾಡಿಬಿಟ್ಟು ಸ್ಪೂನ್ ಸಹಾಯದಿಂದ ಡೈರೆಕ್ಟ್ ಹಾಗೆ ತೆಗಿಬೋದು. ನಾನು ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದನ್ನೆಲ್ಲ ಈಗ ನಾವು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ನಾನು ಯಾಕೆ ಈ ಅಲ್ಫಾನ್ಸೋಗೆ ಅಡಿಕ್ಟ್ ಆದೆ ಅಂದರೆ, ನಾನು ಮುಂಚೆ ಟ್ರೈ ಮಾಡಿದ್ದೆ ಮಲ್ಲಿಕಾ, ಬಾದಾಮಿ, ರಸ್ಪುರಿ ಹಾಗೂ ಸಿಂಧೂರ್ ಆಗಲಿ, ಜೀರಿಗೆ ಮಾವಿನ ಹಣ್ಣು, ಕೊಬ್ಬರಿ ಮಾವಿನ ಹಣ್ಣು ಅಂತಾರಲ್ಲ, ಸೊ ಎಲ್ಲ ಟ್ರೈ ಮಾಡಿದೆ. ಎಲ್ಲಕ್ಕಿಂತನೂ ನನಗೆ ಈ ಅಲ್ಫಾನ್ಸೋ ಚೆನ್ನಾಗಿ ಇಷ್ಟ ಆಯಿತು. ಯಾಕಂದರೆ ಇದ್ರ ಕನ್ಸಿಸ್ಟೆನ್ಸಿ, ಪಲ್ಪ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಟೇಸ್ಟ್ ವೈಸ್ ಟೂ ಗುಡ್ ಇದೆ. ಸೊ ಹಾಗಾಗಿ ನಾನು ಇತ್ತೀಚಿಗೆ ಮಿಲ್ಕ್ ಶೇಕಿಗೆ ಇದನ್ನೇ ಯೂಸ್ ಮಾಡ್ತಿರೋದು. ಬನ್ನಿ ಈಗ ಇದೆಲ್ಲ ತಕ್ಕೊಂಡೆ, ಇದಕ್ಕೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, ಒಂದು ಚಿಟಿಕೆ ಉಪ್ಪು, ಹಾಗೆ ಒಂದು ಅರ್ಧ ಲೀಟ್ರ್ ಹಾಲು ಯೂಸ್ ಮಾಡ್ತಿದ್ದೀನಿ. ನಾನು ಇವಾಗೇನು ಐಸ್ ಕ್ಯೂಬ್ ಹಾಕೋಕ್ಕೋಗಿಲ್ಲ, ಯಾಕಂದರೆ ನೋಡ್ತಿದ್ದೀರಾ ನೀವು ಆಲ್ರೆಡಿ ಮಿಕ್ಸಿ ಗ್ರೈಂಡರ್ ಫುಲ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಐಸ್ ಕ್ಯೂಬ್ ಏನು ಯೂಸ್ ಮಾಡಲಿಲ್ಲ. ಕನ್ಸಿಸ್ಟೆನ್ಸಿ ನೋಡಿ ಏನು ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ. ಸೊ ಇವಾಗ ನಾನು ಇದನ್ನು ಒಂದು 5 ನಿಮಿಷ ಫ್ರಿಡ್ಜಲ್ಲಿ ಇಟ್ಕೋತೀನಿ. ಏನಕ್ಕಂದರೆ ನೀವು ನೋಡಿದ್ರಿ ನಾನು ಐಸ್ ಕ್ಯೂಬ್ ಯೂಸ್ ಮಾಡಲಿಲ್ಲ, ಯಾಕಂದರೆ ಆಲ್ರೆಡಿ ಮಿಕ್ಸರ್ ಗ್ರೈಂಡರ್ ಫುಲ್ ಆಗಿರೋದ್ರಿಂದ. ಸೊ ಐಸ್ ಕ್ಯೂಬ್ ಯೂಸ್ ಮಾಡೋಕ್ಕಾಗಲಿಲ್ಲ. ಈಗ ಇದನ್ನು ನಾನು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. 2 ಗ್ಲಾಸ್, ನಾನು ಮತ್ತು ಅಕ್ಕ ಇರೋದ್ರಿಂದ 2 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಇದೆರಡಕ್ಕೂ ಸ್ವಲ್ಪ ಐಸ್ ಯೂಸ್ ಮಾಡಿದ್ದೀನಿ, ಏನಕ್ಕಂದರೆ ಇದು ಅಷ್ಟಾಗಿ ಕೋಲ್ಡ್ ಆಗಲಿಲ್ಲ ಇನ್ಸ್ಟಂಟಾಗಿ ಮಾಡಿದ್ರಿಂದ. ಸೊ ಫೈನಲಿ ನಮ್ಮ ಅಲ್ಫಾನ್ಸೋ ಮ್ಯಾಂಗೋ ಮಿಲ್ಕ್ ಶೇಕ್ ಈಸ್ ರೆಡಿ ಟು ಟೇಸ್ಟ್. ಬನ್ನಿ ನಾನು ಅಕ್ಕ ಕೇಳ್ತೀನಿ ಹೇಗಾಗಿದೆ ಅಂತ ಟೇಸ್ಟು. ಸೊ ಅಕ್ಕ ಟೇಸ್ಟ್ ಮಾಡಿದ್ದು ಆಯಿತು, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದು ಆಯಿತು. ಇವಾಗ ನಾನು ಟೇಸ್ಟ್ ಮಾಡೋ ಸಮಯ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಶೋಭಾ 1997 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಸ್ಟ್ ಈಸ್ ಟೂ ಗುಡ್. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.